ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ ರೆಬೆಲ್ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರಿಂದ 50 ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರಿಂದ ಗುದ್ದಲಿ ಪೂಜೆ. ಮಂಡ್ಯ ತಾಲೂಕಿನ ಗುಡಿಗೇನಹಳ್ಳಿ ಹಾಗೂ ಬಸರಾಳು ಗ್ರಾಮದಲ್ಲಿ SCP ಯೋಜನೆಯಡಿಯಲ್ಲಿ 50 ಲಕ್ಷ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮತ್ತೆ ಹಿಂದಕ್ಕೂ ಸಹ ಡ್ರೈನು ಹಾಗೂ ಅಂಬೇಡ್ಕರ್ ಭವನಕ್ಕೂ ಸಹ ಈಗ ಅಣ್ಣವ್ರಿಗೆ ಹೇಳಿದ್ದೀವಿ. ಈ ರಸ್ತೆ 25 ಲಕ್ಷ ಹಾಕಿದ್ದಾರೆ. ಅದು ಅಂಬೇಡ್ಕರ್ ಭವನ ಅವತ್ತೊಂದು ದಿವಸ 10 ಲಕ್ಷಕ್ಕೆ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗಿತ್ತು. ಆದರೆ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಾಗ ಮಾಡಬೇಕು ಅಂತ ಅದೊಂದು ನಮ್ಮ ಒಂದು ಆಸೆ ಕನಸಿತ್ತು. ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಅದನ್ನ ಅಂಬೇಡ್ಕರ್ ಭವನ ಇದು ಮಾಡ್ಬಿಟ್ಟು ಈಗ ಅಣ್ಣವ್ರ ಮುಂದಿನ ದಿನದಲ್ಲಿ ಗೇಟಿಂದ ಅದು ಸಹ ಗುದ್ಲಿ ಪೂಜೆ ಮಾಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ರಸ್ತೆ ಅಭಿವೃದ್ಧಿ ಆಗ್ಬೋದು, ಈಗ ಅಂಬೇಡ್ಕರ್ ಭವನಕ್ಕಾಗ್ಬೋದು. ಇಷ್ಟೆಲ್ಲ ನಮ್ಮ ಗ್ರಾಮಕ್ಕೆ ನಮ್ಮ ರವಿಯಣ್ಣವರು ಇವತ್ತು ನಮ್ಮ ಗ್ರಾಮಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಸ್ವಾಗತ ಹೇಳ್ತಾ ರವಿಯಣ್ಣವರು ಮಾತಾಡ್ಬೇಕು. ಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಿಂಚಿನಂತೆ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇರುವಂತಹ ಶ್ರೀಯುತರಾದಂತಹ ರವಿಕುಮಾರ್ ಗಣಿಗಾರಣ್ಣ ರವಿಯಣ್ಣನವರು ನಮ್ಮ ಗುಡಿಗೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಗಂಡಳ್ಳಿ ಪಂಚಾಯತಿಯ ಮುಖಂಡರಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಚಂದ್ರಣ್ಣವ್ರು ಬಂದರೆ ಅವ್ರಿಗೆ ಇಲ್ಲ ಬಾ ಮಂಡ್ಯಕ್ಕೆ ಯಾರನ್ನ ಕರ್ಕೊಂಬ ನಾವು ಮಗ ಮಾಡೋಣ ಬನ್ನಿ, ನೀವು ಮಾಡಿ ಶಿವಪುರ ಎಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿ ಗುರುಗಳೇ ಬನ್ನಿ ಸ್ವಲ್ಪ ಸೈಡು. ಕುಮಾರ ಮಧ್ಯಾಹ್ನ ಬಂದ್ಬಿಡ್ತಾರಣ್ಣ. ಸರಿ ಸರಿ ನಿಂತೀರ, ಈ ಕಡೆ ಬನ್ರಿ ಸ್ವಾಮಿ, ಈ ಕಡೆ ಬನ್ರಿ ನೀವು ಸ್ವಲ್ಪ. ಸಾಕು ಸಾಕು, ಕೈ ಬಿಡಿ ಕೈ ಬಿಡಿ ಕೈ ಬಿಡಿ. ಇವತ್ತು SCP ಇಂದ ಬಸರಾಳು ಹೋಬಳಿಯ ಗುಡಿಗೇನಹಳ್ಳಿಗೆ 25 ಲಕ್ಷ ರಸ್ತೆ ಕಾಮಗಾರಿ ಮತ್ತೆ ಚರಂಡಿಗೆ, ಬಸರಾಳಿನಲ್ಲೂ ಕೂಡ 25 ಲಕ್ಷ ಚರಂಡಿಗೆ ಮತ್ತು ರಸ್ತೆ ಕಾಮಗಾರಿಗೆ ಹಾಕಿದ್ದೀವಿ. ಶೀಘ್ರದಲ್ಲೇ ಗುಣಮಟ್ಟದ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾಡ್ತೀವಿ. ಅದೇ ರೀತಿ ಬಸರಾಳಿಂದ ಮುತ್ತೈಗೆರೆಗೆ ಈಗ ಆಲ್ರೆಡಿ
SH ಅಲ್ಲಿ 10 ಕೋಟಿ ರೂಪಾಯಿದು ಟೆಂಡರ್ ಮುಗಿದಿದೆ. ರವಿ ಭೋಜೇಗೌಡರು ಟೆಂಡರ್ ತಗೊಂಡಿದ್ದಾರೆ. ಈಗ ಶೀಘ್ರದಲ್ಲೇ ಇದಕ್ಕೆ ಗುದ್ಲಿ ಪೂಜೆ ಮಾಡಿ ಈ ರಸ್ತೆಯನ್ನ 10 ಕೋಟಿ ರೂಪಾಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ.